ಟಾಕ್ಸಿಕ್ ಸಿನಿಮಾದ ಟೀಸರ್ ಬಿಡುಗಡೆಯಾಗಿ ಅಂದ್ರೆ ಒಂದು ಕ್ಯಾರೆಕ್ಟರ್ ಇಂಟ್ರಡಕ್ಷನ್ ಸೀನ್ ಒಂದು ರಿಲೀಸ್ ಆಗಿ ಸೊ ಅದರಲ್ಲಿ ಯಶ್ ಅವರು ಕಾರಿಂದ ಇಳಿದು ಬರುವಂತಹ ಒಂದು ದೃಶ್ಯ ಸಖತ್ತಾಗಿ ಹೈಲೈಟ್ ಆಗ್ತಿದೆ. ಅಂದ್ರೆ ಆ ಒಂದು ಸಿನಿಮಾದ ಕ್ಯಾರೆಕ್ಟರ್ ಇಂಟ್ರಡಕ್ಷನ್ ಏನ್ ಕಾರಿಂದ ಬರ್ತಾ ಇದೆ ಅಲ್ಲ, ಆ ಕಾರು ಯಾವ ಒಂದು ದಶಕದ್ದು ಮತ್ತು ಆ ಕಾರಿನ ನೈಜ ಹೆಸರೇನು ಮತ್ತು ಅದು ಅದರ ಬೆಲೆ ಏನನ್ನೋದೊಂದು ಸುದ್ದಿ ಸಾಕಷ್ಟು ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಇದಕ್ಕೂ ಮುನ್ನ KGF ನಲ್ಲೂ ಕೂಡ ಯಶ್ ಅವರು ಕಾರನ್ನ ಬಳಸಿದ್ರು. ಸೊ ಟಾಕ್ಸಿಕ್ ಸಿನಿಮಾದಲ್ಲೂ ಕೂಡ ಅದೇ ರೀತಿಯಾಗಿ 1970ರ ದಶಕದ ಒಂದು ಕಾರನ್ನ ಇಲ್ಲಿ ಬಳಸಲಾಗಿದೆ. ಸೊ ಆ ಕಾರಿನ ಹೆಸರೇನು, ಆ ಕಾರಿನ ಹೆಸರು ನೋಡೋದಾದ್ರೆ ಆ ಒಂದು ಟೀಸರ್ ನಲ್ಲಿ ಯಶ್ ಅವರು ಬಳಸಿರುವ ಕಾರು ಯಾವ್ದಪ್ಪ ಅಂದ್ರೆ ಲಿಂಕನ್ ಕಾಸ್ಮೋಪಾಲಿಟನ್ ಸ್ಪೋರ್ಟ್ಸ್ ಸೆಡಾನ್ ಎಡಿಷನ್ ಅಂತೇಳಿ ಈ ಕಾರಿನ ಒಂದು ಹೆಸರು. ಸೊ ಈ ಒಂದು ಕಾರು 1970ರ ದಶಕದಲ್ಲಿ ದೊಡ್ಡ ದೊಡ್ಡ ರಾಜ ಮಹಾರಾಜರು ಬಳಸಿದಂತ ಕಾರ್ ಇದಾಗಿದೆ. ಸೊ ಈ ಒಂದು ಕಾರನ್ನ 1970ರ ದಶಕದಲ್ಲಿ ಭಾರತದಲ್ಲಿ ರಾಜಮನೆತನಗಳು ಈ ಒಂದು ಕಾರನ್ನ ಬಳಸೋದು. ಅಂದ್ರೆ ಈ ಕಾರಿನಿಂದ ನಮಗೆ ಸ್ಪಷ್ಟವಾದ ಮಾಹಿತಿ ಏನಪ್ಪಾ ಅಂದ್ರೆ ಯಶ್ ಅವರು ಮಾಡುತ್ತಿರುವಂತ ಕತೆ 1970ರ ದಶಕಕ್ಕೆ ಸಂಬಂಧ ಅಂದ್ರೆ ರಿಲೇಟೆಡ್ ಅಂತ ಅನಿಸ್ತಾ ಇದೆ. ಇನ್ನು ಒಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಕಾರಿಂದ ಇಳಿದ್ಬಿಟ್ಟವರು ಹೋಟೆಲ್ಗೆ ಹೋಗ್ತಾರೆ. ಅಂದ್ರೆ ಪರಾಸಿಯೋ ಅನ್ನೋ ಒಂದು ಹೋಟೆಲ್ಗೆ ಎಂಟ್ರಿ ಕೊಡ್ತಾರೆ. ಅಂದ್ರೆ ಗೋವಾದಲ್ಲಿ ಈ ಒಂದು ಹೋಟೆಲ್ ಸಿಕ್ಕಾಪಟ್ಟೆ ಫೇಮಸ್ ಅಂಡ್ ಹೆಸರು. ಸೊ ಈ ಪರಾಸಿಯೋ ಅನ್ನೋದು ಗೋವಾದಲ್ಲಿ ಇರೋದ್ರಿಂದ ಸೊ ಕತೆ ಎಲ್ಲೋ ಒಂದ್ ಕಡೆ ಕರ್ನಾಟಕ ಮತ್ತು ಗೋವಾ ಲಿಂಕ್ ಇರೋದು ಬ್ಲಿಂಕ್ ಆಗ್ತಾ ಇದೆ.